ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದೀಪಾ ಬಾಳಿಗ, ಪುಣೆ. ವೈಭವ್ ದಂಪತಿಗಳು, ಮಂಗಳೂರು. ನಾಗಪ್ಪ ಗೋಳಿ, ಮೈಸೂರು. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಯೇಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಲೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರ ಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ 1+2 ಸೂತ್ರದನ್ವಯ ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ
ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ. ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಪಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ? ನಾಡಿನ ಜನರಿಗೆ ನವ ಸ್ಫೂರ್ತಿಯನ್ನು ಉಕ್ಕಿಸುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿಯನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ಕಾರ. ಶಿವಸ್ವಾಮಿ ಕೊಯಮತ್ತೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ, ಆದರೆ ವಿದೇಶಗಳಲ್ಲಿ ಈ ಒಂದು ಪದ್ಧತಿಯೇ ಇಲ್ಲ. ಇದರಿಂದ ಅಭಿವೃದ್ಧಿಗೆ ಕುಂಠಿತವಾಗುವುದಿಲ್ಲವೇ? ಇದು ಎಷ್ಟು ಸಮಂಜಸ ಅಂತ ಹೇಳಿ ಕೇಳಿದ್ದಾರೆ. ಯಾಕೆ ಬಂತು ಆಷಾಢ ಮಾಸ? ನಮ್ಮಲ್ಲಿ ಎಲ್ಲರಲ್ಲೂ ಭೂಮಿ ಇದೆ, ಯೋಚನೆ ಮಾಡಿ. ಆ ಭೂಮಿಯಲ್ಲಿ ಉಳುಮೆ, ಬಿತ್ತನೆ, ಈ ಮಾಸ ಇಡೀ ಅವರು ಗದ್ದೆ ಕಾರ್ಯದಲ್ಲಿ, ಬೇಸಾಯದಲ್ಲಿ ಇರ್ತಾರೆ. ಶುಭ ಕಾರ್ಯಕ್ಕೆ ಬೇರೆ ಅವರು ಟೈಮ್ ಎಲ್ಲಿಂದ ತರೋದು? ಹಾಗಾಗಿ ಜನರಲ್ಲಿ ಅಭಿವೃದ್ಧಿ ಆಗಬೇಕು, ಅವರಲ್ಲಿ ತನುಮನ ಧನ ಹೆಚ್ಚಬೇಕು, ಅವರಲ್ಲಿ ಯಥಾರ್ಥವಾಗಿ ಏಕಾಗ್ರತೆಯಿಂದ ಸುಸ್ಪಷ್ಟವಾದ ಬೆಳೆಯನ್ನು ಅವರು ತೆಗೆಯಬೇಕಂತ ಶುಭ ಕಾರ್ಯ ಭಗವಂತನಿಗೆ ಒಗ್ಗುವುದಿಲ್ಲ. ನೀವು ಮಾಡಬೇಕಾಗಿಲ್ಲ, ಮಾಡಬಾರದು, ಮಾಡಲೇಬಾರದು. ಆ ಕೆಲಸದಲ್ಲಿ ಹೋಗಿ ಗದ್ದೆಯೇ ಇಲ್ದಿದ್ದವ ಎಂತ ಮಾಡಬೇಕು? ಮಾಡಲಿ. ಏನೀಗ ಗದ್ದೆ ಇದ್ದವ ಅದರಲ್ಲಿ ಇರಲಿ, ಉಳಿದವರು ಹೋಗಬೇಡಿ ಅಂತ ಹೇಳಿಲ್ಲ ಅವರು. ಗದ್ದೆ ಇದ್ದದರಿಂದ ಇಡೀ ಮಾಸ ಇಡೀ ಎಲ್ಲರೂ ರೆಸ್ಟ್ ತಗೊಳ್ಳಿ. ರೆಸ್ಟ್ ಹಿಡಿದ್ರೂ ಪರವಾಗಿಲ್ಲ. ನೀವು ಅಚಾತುರ್ಯದಿಂದ ದಾರಿ ತಪ್ಪಿ ಅಲ್ಲಿ ಹೋಗೋದು ಬೇಡ. ಸಮರ್ಥವಾಗಿ ನೀವು ಯೋಚನಾ ಶಕ್ತಿ ಇದರಿಂದ ಎಲ್ಲರಿಗೂ ರಜೆ ಬೇಕು ತಾನೆ. ಸಾರ್ವತ್ರಿಕವಾಗಿ ರಜೆ ಘೋಷಣೆ ಮಾಡುವ. ಈಗ ಮಳೆ ಬಂತಂದು ಮಾಡಿ, ಶಾಲೆಗೆ ರಜೆ ಕೊಡೋದಿಲ್ವ? ವರ್ಷ 1 ತಿಂಗಳು ಇಡೀ ಮಳೆ ಬರಲಿ, ಯಾರಿಗೂ ಶಾಲೆ ಬೇಡ. ಹೇಗಿದೆ ಐಡಿಯಾ? ಹಿಂಗೆ ಮಾಡಿದ್ರು ಅಷ್ಟೇ. ಅದರ ವಿದೇಶದಲ್ಲಿ ಅಂದರೆ ಬೇರೆ ಕಡೆ ಬೇರೆ ಕೆಲಸ ಇದೆ ಅಂತ ಆದರೆ, ಬೇರೆ ದಾರಿ ಇಲ್ಲ ಅಂತಾದ್ರೆ ಮಾಡಿ, ತೊಂದರೆ ಇಲ್ಲ. ಕರ್ತವ್ಯವಾಗಿ ಪ್ರತಿಯೂ ಮಾಡಿ. ಎಷ್ಟು ಸತ್ಯ ನೋಡಿ. ಗಲಾಟೆ ಆಗೋದು ಬೇಡ. ನೀವು ಗದ್ದೆ ಬೇಸಾಯ ಇದ್ದವರು ಖಂಡಿತವಾಗಿ ದೇವರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿಲ್ಲ. ಏಳುವಾಗ ಭಗವಂತನ ಸ್ಮರಣೆಯೊಂದಿಗೆ ಗದ್ದೆಗೆ ಹೋಗಿ, ವಾಪಸ್ ಬರುವಾಗ ಭಗವಂತನ ಸ್ಮರಣೆಯಿಂದ ನಿದ್ರೆ ಮಾಡಿ ಸಾಕು. ಇಡೀ ದಿನ ಆಯ್ತಲ್ಲ. ಭಗವತ್ ಪ್ರಿಯಾಗಿ ಮಾನಸಿಕ ಧ್ಯಾನ ರೂಢಿಸಿಕೊಳ್ಳಿ. ಹಬ್ಬ ಹರಿದಿನ ಬೇಡ, ತಪ್ಪೇನು? ಅಂದಿನವರು ಅಂದರೆ ಅದನ್ನು ಎಲ್ಲರ ಮನೆಯಲ್ಲೂ ಗದ್ದೆ ಇದ್ದಾಗ ಎಲ್ಲರೂ ಬೇಸಾಯ ಪ್ರಿಯರೇ, ಯೋಚನೆ ಮಾಡಿ. ಹಾಗಾಗಿ ಒಂದು ರೂಲ್ಸ್ ಮಾಡಿದರು ಅಷ್ಟೇ. ಅಂದರೆ ಅದಕ್ಕೆ ತುಂಬ ಒಳ್ಳೆಯ ರೀತಿ ಅಂದರೆ ವೈಜ್ಞಾನಿಕವಾಗಿಯೂ ಸಹ ಖಂಡಿತ ಹೌದು. ಅಂದರೆ ಬೆಳೆ ವೃದ್ಧಿ ಆದರೆ ಅವರ ಉನ್ನತಿ ಬರುತ್ತಲ್ಲ, ಅವರಿಗೆ ಐಶ್ವರ್ಯ ಬರುತ್ತೆ, ಅವರ ಸಂಕಷ್ಟಗಳು ನಿವಾರಣೆ ಆಗ್ತವೆ. ಎಲ್ಲದೂ ಒಂದೇ ಅಲ್ಲ, ಎಲ್ಲ ಒಂದೇ. ಆ ರೀತಿ ಮಾಡಿದರು. ಬೇಸಾಯಗಾರ ಬೇಗ ಸಾಯುವುದಿಲ್ಲವ, ಅವ ಕರ್ತವ್ಯಪ್ರನಾಗಿರ್ತಾನೆ. ಹಾಗಾಗಿ ಖಂಡಿತವಾಗಿ ಬಂದದ್ದನ್ನೆಲ್ಲ ಭಗವಂತನಿಗೆ ಅರ್ಪಿಸುತ್ತಾನೆ. ಭಗವಂತನ ನೈವೇದ್ಯ ಚೆನ್ನಾಗಾಗಲಿ, ಗದ್ದೆಯಲ್ಲಿ ಉತ್ತು ಬಿತ್ತು ಬೆಳೆ ಚೆನ್ನಾಗಾಗಲಿ, ತನ್ಮೂಲಕ ಭಗವಂತನಿಗೆ ಸುಖ ಆಗುತ್ತೆ. ಹಾಗಾಗಿ ಈ ಸುಖವೇ ಭಗವಂತನಿಗೆ ಸಾಕು. ಭಗವಂತನ ಸ್ಮರಣೆಯ ಮತ್ತೊಂದು ಕಷ್ಟ ಬೇಡ, ತಪ್ಪೇನು? ಭಗವಂತನಿಗೆ ಲಾಭ ಆದರೂ ಸರಿ. ಭಗವಂತನಿಗೆ ನಾಮ ನೇಮ ಪ್ರೇಮ ಭಗವಂತನಿಗೆ ಬೇಕಾದ ಸಿಗತ್ತಲ್ಲ, ಆಯ್ತಲ್ಲ. ಅಂದರೆ ಶುಭ ಕಾರ್ಯ ಅಂತ ಹೇಳಿದರೆ ಎಲ್ಲರೂ ಒಂದು ಇದಕ್ಕೆ ಫೋಕಸ್ ಬರಬೇಕಾಗ ಎಲ್ಲ ಅವರ ಕೆಲಸ ಬಿಟ್ಟು ಬರಬೇಕು. ಅದೆಲ್ಲ ಬೇಡ, ತಪ್ಪೇ. ಎಷ್ಟು ಅದ್ಭುತ ಅಲ್ಲ ಖಂಡಿತ. ಈ ಒಳ ಸತ್ಯ ಅರ್ಥ ಆಗ ಬಾಯಿ ಮುಚ್ಕೋತಾರೆ, ಮತ್ತೇನು ಅಲ್ಲಿ ವಾದವೇದ ಇಲ್ವೇ ಇಲ್ಲ. ಮೋನಪ್ಪ ಮಂಗಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಗುರುವಿನ ಮಹತ್ವ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಹಾಗಾಗಿ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂದು ಅನಾದಿ ಕಾಲದಿಂದಲೂ ಬಂದಿದೆ. ಅಂತಹ ಗುರು ಶಿಷ್ಯರ ಅಭ್ಯುದಯದಲ್ಲಿ, ದೇಶದ ಅಭ್ಯುದಯದಲ್ಲಿ, ಧರ್ಮದ ಅಭ್ಯುದಯದಲ್ಲಿ ಹೇಗೆಲ್ಲ ಮುಂದಾಗುತ್ತಾನೆ ಅಂತ ಕೇಳಿದೆ. ನಾವು ನಿಜವಾಗಿ ದೇಶಪ್ರೇಮಿ ಆದರೆ, ಧರ್ಮಪ್ರೇಮಿ ಆದರೆ, ಗುರು ಪೂರ್ಣಿಮೆ ದಿನ ನೋಡಿ ಎಲ್ಲ ಶಿಷ್ಯರು ಗುರುವಿಗೆ ಕೃತಾರ್ಥ ಭಾವದಿಂದ ಸೇವೆ ಸಲ್ಲಿಸೋದು, ಕಾಣಿಕೆ ಕೊಡೋದು. ಆ ಗುರು ಆ ದಿನ ಲೋಕೋದ್ಧಾರಕ್ಕೆ ಯಾವ ರೀತಿ ನಾವು ಶಾರ್ಟ್ಕಟ್ ಇದೆ ಅಂತ ಹೇಳ್ತಾನೆ. ಲೋಕೋದ್ಧಾರದ ದೀರ್ಘ ಒಂದು ದಾರಿಯನ್ನು ಅತ್ಯಂತ ಕಟ್ ಮಾಡಿ ಫುಲ್ ಶಕ್ತಿಯುತವಾಗಿ ಆತನ ತಪಸ್ಸನ್ನು ದಾರಿ ಇರುತ್ತಾನೆ. ಈ ರೀತಿ ಹೋಗಿ
ನನ್ನ ವಿಶೇಷ ಕೃಪೆಯಿಂದ ನಾನೂ ಬೇಡಿ ಎಲ್ಲ ದೇವರ ಕೃಪೆ ಸಿಕ್ಕುವಂತೆ ಮಾಡುತ್ತೇನೆ. ಗುರುಪೂರ್ಣಿಮೆ ಆ ಗುರು ಪೂರ್ಣಿಮೆಯ ಚಂದ್ರನಂತೆ ಕಲೆ ಇಲ್ಲದಂತೆ ಶುದ್ಧ ಬೆಳಕನ್ನು ಹಂಚಿದಂತೆ ಆ ಗುರು ಆ ದಿನ ಎಲ್ಲ ಭಕ್ತರಿಗೂ ಶುದ್ಧ ಭಕ್ತಿಯನ್ನು ಅವ ದಾನವಾಗಿ ಕೊಡ್ತಾನೆ. ಅದ್ಭುತವಾಗಿ ಅವನ ಮನಸ್ಸಿನಲ್ಲಿ ಇದ್ದವನೋ ಇಲ್ವೋ, ಎಲ್ಲಿ ಸಿಗತ್ತೆ ಆ ಎಲ್ಲ ಸಂಶಯ ಆಟೋಮೆಟಿಕ್ ತೆಗಿತಾನೆ. ತನ್ನ ಆವಾಸದ ಸ್ಥಿತಿಯಿಂದ, ತನ್ನ ಪ್ರಾತಿನಿಧ್ಯದಿಂದ ಅವನ ವೈಬ್ರೇಷನ್ ಇಟ್ ಸೆಲ್ಫ್ ಡಸ್ ದಟ್ ಮಿರೇಕಲ್. ಗುರುಪೂರ್ಣಿಮೆ ದಿನ ಅದು ಪೂರ್ಣಿಮೆಯಂತೆ ಸದಾಕಾಲ ಕಲೆ ಇಲ್ಲದಂತೆ, ದೋಷ ಇಲ್ಲದಂತೆ, ದ್ವೇಷ ಇಲ್ಲದಂತೆ ವರ್ತಿಸುತ್ತದೆ. ಅದು ಸತ್ಯ. ಅದು ಗುರುವಿನಿಂದ ಏಳಿಗೆ ಆಗ್ತಾ ಬರ್ತೇವೆ, ಮತ್ತು ತನ್ಮೂಲಕ ಏಳಿಗೆ ಆಗುವಂತೆ ಸುಲಭ ದಾರಿಯನ್ನು ಆತ ವ್ಯಕ್ತಪಡಿಸುತ್ತಾನೆ ಗುರುಪೂರ್ಣಿಮೆಯನ್ನು. ಗುರುಪೂರ್ಣಿಮೆ. ಸೊ ನಿಜವಾಗಿಯೂ ಸಾಧಕರಿಗೆ ಪ್ರತಿದಿನವೂ ಗುರುಪೂರ್ಣಿಮೆ, ಗುರುವಿನ ವಿಶೇಷ ದರ್ಶನ, ಸಂದೇಶ ಎಲ್ಲ ಸಿಗುತ್ತದೆ. ಗುರು ಈ ದಿನ ಸಂದೇಶ ಕೊಟ್ಟಂತೆ. ಅದಕ್ಕೆ ಗುರುಪೂರ್ಣಿಮೆ ಆಯ್ಕಂತಿಲ್ಲ. ಗುರುಪೂರ್ಣಿಮೆ ಪ್ರತಿದಿನ, ವರ್ಷಕ್ಕೊಮ್ಮೆ ಅಲ್ಲ, ಪ್ರತಿದಿನವೂ. ಅದು ಭಕ್ತಿಯ ವಿಶೇಷ ಕೃಪೆ ಇದೆ ಅಷ್ಟೇ. ಬೋನಸ್ ಬರೋದಿಲ್ವಾ? ದೇಶದಲ್ಲೂ ಎಲ್ಲ ದೇಶಾಭಿವೃದ್ಧಿ, ಲೋಕಾಭಿವೃದ್ಧಿ, ಆಮೇಲೆ ಧರ್ಮ ಅಭಿವೃದ್ಧಿ, ಆಮೇಲೆ ದೇಹ ಅಭಿವೃದ್ಧಿ ಎಲ್ಲವೂ ಸಾಧ್ಯ. ಅವನ ಕೃಪೆ ಇದೆ ಅಂದರೆ ಎಲ್ಲವೂ ಸಾಧ್ಯ. ಅಂದರೆ ಗುರು ಬ್ರಹ್ಮ ಗುರು ವಿಷ್ಣು ಅಂತೇಳಿ ಬಂದದ್ದಂದರೆ ಅವನನ್ನೇ ಬ್ರಹ್ಮ, ಅವನನ್ನೇ ವಿಷ್ಣು ಅಂತ ಹೇಳಿದ ಮೇಲೆ ಅವನೇ ಸರ್ವಶಕ್ತ ಸರ್ವಜ್ಞ ನಾನಾ ಹೆಸರಿನಿಂದ ಕರೆದ. ತಪ್ಪೇನೀಗ? ಒಬ್ಬರು ವಿಷ್ಣುವನ್ನು ಆರಾಧಿಸು, ನೀನೇ ವಿಷ್ಣು ಅಂದ್ರೆ, ಬ್ರಹ್ಮ ಆರಾಧಿಸು, ನೀನೇ ಬ್ರಹ್ಮ ಅಂದ್ರೆ ತಪ್ಪೇನು? ಅಂದರೆ ಆತ ವಿಶೇಷವಾಗಿ ಆ ರೀತಿಯಾಗಿ ಶಕ್ತಿಯಿಂದ ಮಾಡ್ತಾನೆ, ಕೃಪೆ ಪುಕ್ಕಟೆಯಾಗಿ ಹಂಚುತ್ತಾನೆ. ಯೋಚನೆ ಮಾಡಿ, ಈಗ ನನ್ನ ದೇಶ ಭಾರತ ಇದೆ, ನನ್ನ ದೇಶ ವಿಯೆಟ್ನಾಂ ಅಂದರೆ ವಿಯೆಟ್ನಾಮಿಗೆ ಶ್ರೇಷ್ಠವಾಗಲಿ, ಚೀನಾವೇ ಬೆಳೆಯಲಿ ಹೇಳೋದಿಲ್ವ? ಹೌದೌದು. ಹಾಗೆ ಅವರವರ ದಾರಿಯಲ್ಲಿ ಹೋದ್ರಷ್ಟೇ. ಹಾಗಾಗಿ ಅಲ್ಲಿ ಹಿಂದಿನಿಂದ ಆ ಥರ ಶ್ರೇಷ್ಠ ವಿಚಾರ ಬಂತು. ಈಗ ಏನಂದರೆ ಗುರುಗಳು ಧರ್ಮದ ಬಗ್ಗೆ ಮಾತ್ರ ಇಷ್ಟ, ಅವ್ರ ದೇಶದ ಬಗ್ಗೆ, ದೇಶದ ಉದ್ಧಾರದ ಬಗ್ಗೆ ಎಲ್ಲ ಗಮನ ಹರಿಸಬೇಕಂತ ನಾವು ಹೇಳೋದೀಗ. ಅದಕ್ಕೆ ನೋಡಿ, ವ್ಯಾವಹಾರಿಕ ಜಗತ್ತಿನಲ್ಲಿ ಈಗ ಟಿ ವಿ ಬಂದು ಎಷ್ಟು ಸುಲಭ ಆಗಿದೆ. ಜಗತ್ತಿನ ಯಾವುದೋ ಆಗುವಾಗೂ ಬರುತ್ತೆ. ಇವನ ಪ್ರಾರ್ಥನೆಯನ್ನು ಆ ಮೂಲಕ ಅವ ಅಭಿವೃದ್ಧಿಕೊಂಡ್ರೆ ಅವರ ಲೌಕಿಕ ದೃಷ್ಟಿ ಪಾರಲೌಕಿಕ ಆಗಲಿ, ಅವರ ಧರ್ಮವಾಗಲಿ, ಅವರೊಂದಿಷ್ಟೇ ಶತಪಾಲು ವೃದ್ಧಿ ಆಗಲಿ ಅಂತ ಹೇಳಿದರೆ ಆ ಗುರುವಿಗೆ ಜ್ಞಾನ ಬೇಕು. ಹಾಗದು ವಿಜ್ಞಾನ ಆಗುತ್ತದೆ, ವಿಶೇಷ ಜ್ಞಾನ ಆಗುತ್ತೆ. ಅವರೇ ಜ್ಞಾನ ಇಲ್ಲದಿದ್ದರೆ, ಒಂದು ಕಾಲದಲ್ಲಿ ಭಗವಂತನೇ ಜ್ಞಾನವನ್ನು ಕಲ್ಪಿಸ್ತಿದ್ದ. ಎಷ್ಟು ನೆರೆ ಬಂತು ಗೊತ್ತಾ, ಎಷ್ಟು ಹಾನಿ ಆಯಿತು ಗೊತ್ತಾ, ಪೇಪರ್ ಇಲ್ಲ ಏನಿಲ್ಲ, ಭಗವಂತನೇ ಹೇಳಿ ಈ ರೀತಿ ಬೇಡು ಅಂತ ಹೇಳ್ತಿದ್ದ. ಇದು ಕೈಯಲ್ಲಿ ಪೆನ್ನು ಕೊಟ್ಟು ಬರೆಸಿದಂತೆ ಆಗಿದೆ ಉದಾಹರಣೆ. ಈಗ ನಾವು ಎಲ್ಲ ವಿಜ್ಞಾನದಿಂದ ದೇವರ ಕೆಲಸ ಮಾಡೋದಿಲ್ಲ. ನೀನು ನೋಡ್ಕೊತಿಲ್ಲ, ಕೇಳ್ಕೊತಿಲ್ಲ, ನನಗೆ ಅಪ್ಲೈ ಮಾಡು, ನಾನು ರಿಪ್ಲೈ ಕೊಡೋದು. ನಾವು ಕೇಳ್ತೇವೆ ದೇವರಲ್ಲಿ, ಭಾರತದಲ್ಲಿ ಆರೋಗ್ಯ ಸ್ಥಿತಿ ಹೇಗಿದೆ, ಆರ್ಥಿಕ ಸ್ಥಿತಿ ಹೇಗಿದೆ ಕೇಳ್ತೇವ? ಇಲ್ಲ. ಸರ್ವಶಕ್ತಿ ಅಲ್ಲ, ಕೇಳ್ಬೋದು. ನೀನಂತ ಹೇಳೋದು, ನಾವು ಪೇಪರ್ ನೋಡ್ಕೊತೇವೆ, ಟಿ ವಿ ನೋಡ್ತೀವಿ. ನೋಡಿ ನಮ್ಮ ಜಂಬ ನೋಡಿ ಹೆಂಗಿದೆ. ಅಲ್ಲಿ ವಿನೀತ ಭಾವ, ವಿನಮ್ರ ಭಾವ ಇಲ್ಲವೇ ಇಲ್ಲ. ಭಗವಂತ ಯಾಕೆ ಸಹಾಯ ಮಾಡ್ತಾನೆ? ನೀನೇ ಗತಿ, ನೀನೇ ಮತಿ, ನೀನೇ ಪರಿಸ್ಥಿತಿ. ಗುರುಜಿ ಹೇಳಿದೆ, ಅನನ್ಯ ಭಾವದಿಂದ ನೀನೊಬ್ಬನೇ ಎಂಬ ಭಾವ ಬಂದರೆ ಭಗವಂತನೇ ನ್ಯೂಸ್ ಪೇಪರು ಆಗ್ತಾನೆ, ಅವನೇ ಡಾಕ್ಟ್ರು ಆಗ್ತಾನೆ, ಅವನೇ ಲಾಯರು ಆಗ್ತಾನೆ. ಆ ಮಟ್ಟಕ್ಕೆ ನಾವು ಅವನ್ನು ಉಪಯೋಗಿಸ್ಕೋಬೇಕು, ಅದೊಂದು ಹೆಗ್ಗಳಿಕೆಯಾಗಿ ತಗೋಬೇಕು. ಹಾಗಾದರೆ ಆಗತ್ತೆ. ಅಂದರೆ ಈಗ ಡಾಕ್ಟರ್ ಜಿ ಹಲವಾರು ಗುರುಗಳು ಈಗ ಇದ್ದಾರೆ. ಅಂದರೆ ಅದರಲ್ಲಿ ಆ ಗುರುಗಳಲ್ಲಿ ಹೇಗಾಗಿದೆ ಅಂದರೆ ತೋರಾಣಿಕೆ ಗುರುಗಳು ಈಗಿನ ಭಕ್ತನ ಕೆಲಸ ಯಾವ್ದು ತೋರಾಣಿಕೆ ಅಂತ ಬಿಡಬೇಕು, ಯಾವುದು ಸಮರ್ಥ ಅಂದರೆ ಹಿಡಿಬೇಕು. ಅವ ಹೇಳೋದಿಲ್ಲ ನಾನು ತೋರಾಣಿಕೆ ಅಲ್ಲ ಅಂತ ಯಾರು ಹೇಳಿದೆ. ನಾನು ಕಳ್ಳ ಅಲ್ಲ ಕಣ್ರಿ ಅಂತನಾ? ಆಗ ಹೇಳೋನು ನಿಜವಾದ ಕಳ್ಳ ಅಲ್ವಾ? ಯೋಚನೆ ಮಾಡಿ. ಆ ಸ್ಥಿತಿ ಆಗಿದೆ ಈಗ. ನಮಗೆ ಸಾಚೆ ಯಾರ ಕೋಟೆ ಯಾವುದಂತ ನಮಗೆ ಹುಡುಕೋದೇ ಕಷ್ಟ. ಸಾಚಾ ಚಿನ್ನಕ್ಕಿಂತ ಕೋಟಾ ಚಿನ್ನ ತುಂಬ ಶೈನಿಂಗ್ ಇದೆ, ಗೊತ್ತಾ? ಹೌದು ಡಾಕ್ಟರ್. ಈಗ ಅವರೇ ತುಂಬ ಮುಂದೆ ಬಂದಿರ್ತಾರೆ, ಎಲ್ಲ ಕಡೆ ಕಾಣ್ತಾ ಇರ್ತಾರೆ. ಭಗವಂತ ಸುಮ್ಮನೆ ಇರ್ತಾನೆ, ನೀನು ಹುಡುಕು, ಸ್ವಲ್ಪ ಒದ್ದಾಡ ಮಾಡು, ನೀನು ಬಿದ್ದುಕೋ, ನೀನು ನರಳ ಅಂತಾನೆ. ಸಾಮಾನ್ಯ ಜ್ಞಾನಕ್ಕಾಗಿ ನಾವು ಬೇಡಬೇಕು. ಸಾಮಾನ್ಯ ಜ್ಞಾನ ಒಕ್ಕಿಸಿತ್ತರೋ ಅದು ದ ಕಾಮನ್ ಸೆನ್ಸ್ ಇಸ್ ದ್ಯಾಟ್ ಸೆನ್ಸ್ ವಿಚ್ ವಿ ಲ್ಯಾಕ್ ಕಾಮನ್ಲಿ. ಗೊತ್ತಾ? ಅದ್ರ ಡೆಫಿನೇಷನ್ ಆಗಿ ಆಗ ಭಗವಂತನಲ್ಲೇ ಕೇಳಬೇಕು. ಇದು ಸಾಚಾ ಆಗಿರುವಂತೆ ಕೋಟ ಆಗದಂತೆ ಡಿವೈನ್ ಮ್ಯಾಜಿಕ್ ಮಾಡೋ ಬೇಡಬೇಕು. ಬೇಡಿ ಅವ ಮತ್ತೆ ಕೈ ಕೊಡೋದಿಲ್ಲ. ನಾವು ಬೇಡದಿದ್ದರೆ ಸುಮ್ಮನೆ ಇರ್ತಾನೆ, ಒದ್ದಾಡಂತ. ಅವನನ್ನು ಎಷ್ಟು ನೋಯಿಸಿದ್ದೇವೆ ನಾವು, ಅವತ್ತು ಪ್ರತಿಕಾರವೇ ತಗೋತಾನೆ. ನನ್ನ ನೋಯಿಸಿದ್ದೆ ಮಗನೇ, ನೀನು ಉಣ್ಣು ಅಂತಾನೆ. ಅಂದರೆ ಬೇಡಿಕೆ ತುಂಬ ಇಂಪಾರ್ಟೆಂಟ್ ಇರ್ತದೆ. ಸಾಚಾ ಬೇಡಿಕೆ, ಹೃದಯಾಂತರಾಳದಿಂದ ಬಂದ ವಿನಮ್ರ ಬೇಡಿಕೆ ವೆರಿ ಇಂಪಾರ್ಟೆಂಟ್. ಕಣ್ಣು ತುಂಬಬೇಕು, ಆಗ ಬೇಡಿಕೆ ಸಾಚಾ. ನೀವೀಗ ಕಣ್ಣು ತುಂಬಬೇಕು ಅಂತ ಹೇಳುವಾಗ ಹೊರಗಿನ ಯಾವ ಸನ್ಯಾಸಿಗಳು ಗುರುಗಳು
ಆ ಕಣ್ ತುಂಬೋದ್ರ ಬಗ್ಗೆ ಹೇಳುವುದೇ ಇಲ್ಲ ಸುಲಭ ಇಲ್ಲ ಮರ್ರೆ, ಹೇಳುವುದೇ ಇಲ್ಲ. ಸುಲಭದಲ್ಲಿ ನೀವು ಹತ್ತು ಬಿಡಿ ನೋಡುವ. ಇಲ್ಲ ಡಾಕ್ಟರ್. ಆ್ಯಕ್ಟರ್ ಆದರೆ ಅವ್ನಿಗೆ ದುಡ್ಡು ಎಷ್ಟು ಸಿಕ್ಕತ್ ನೋಡಿ ಅಳ್ತಾನೆ ಅಷ್ಟೇ. ಇಲ್ಲಿ ದುಡ್ಡು ಏನೂ ಇಲ್ವಲ್ಲ, ಅಳ್ಬೇಕು ನೀವು. ಆಗ ಮಾಡಿದ್ದಕ್ಕೆ ಈಗ ತೀರಿಸ್ಕೋಬೇಕು ನೀವೀಗ. ಅಮ್ಮನ ನೋಯಿಸಿದ್ದೀರಿ, ಅಮ್ಮನೇ ಕ್ಷಮಿಸಿದ್ದೆ ಅಂತೇಳಿ ದೇವ್ರಿಗೆ ಕ್ಷಮಿಸಿದ್ದೇನೆ ಅಂತೂ ಹೇಳ್ತಾನೆ. ಬಟ್ ವಿ ಶುಡ್ ವಾಚ್ ಆ್ಯಂಡ್ ವೆಯ್ಟ್. ಅಂದರೆ ಆ ಅಳುವಿಗೆ ವಿಶೇಷವಾದ ಶಕ್ತಿ ಇದೆ. ಖಂಡಿತ ಇದೆ. ಅಳು ಅಂದರೆ ಭಗವಂತನ ತಳಭಾಗದಿಂದ ಹೋಗಿ ಕೊಡುವಂತೆ ಪ್ರೇರಿಸುತ್ತದೆ, ಒಳಗಿನಿಂದ ಹೋಗಿ. ಪ್ರತಿಯೊಂತರಾಳದಿಂದ ಹೊರಗೆ ತಕ್ಕೋ ಮಗನೇ ಅಂತ ಹೇಳಿದಾಗ ಅಷ್ಟು ಶಕ್ತಿಶಾಲಿ. ಅದು ಜಲಪಾತದಂತೆ ಹತ್ತಾಗ ಭಗವಂತ ಸುಮ್ಮನಿರ್ತಾನ? ನನ್ನ ಜೀವನದಲ್ಲಿ ವರ್ಷಗಟ್ಟಲೆ ಜಲಪಾತದಂತ ಹೇಳ್ತೀವಿ. ಯಾರೋ ಏನೋ ಆಸ್ಟ್ರೇಲಿಯಾದಲ್ಲಿ ಹೀಗಾಯಿತು ಕ್ರಿಶ್ಚಿಯನ್ನೋ ಏನೋ ಅವನಿಗೆ ಹೇಳ್ತಿದ್ದೇನೆ, ಅವ ಗುಣ ಆಗ್ತಾನೆ. ಸರ್ ನಿಮ್ಮ ಹತ್ರ ಹೇಳಿದ್ದೇ ಹೇಳಿ ಸರ್, ಎಲ್ಲ ಗುಣ ಐತೆ ಸರ್ ಅಂತಾನೆ. ಅಲ್ಲಿ ಗುಟ್ಟಿ ಏನಂದರೆ ಅದಕ್ಕೆ ಕಣ್ಣೀರು. ಅದು ಅವನಿಗೆ ಗೊತ್ತಿಲ್ಲ, ನಾ ಹೇಳೂ ಇಲ್ಲ, ಅವನಿಗೆ ಗೊತ್ತಾಗಲೂ ಇಲ್ಲ. ನಿಮಗೆ ಜಲಪಾತದಂತೆ ನಿಮಗೆ ಬರ್ತದೆ ಡಾಕ್ಟರ್ಜಿ. ಅದು ನಿಜವಾಗಿ ಈಗ ನಮಗೆ ಗೊತ್ತಾಗ್ತಾ ಇರೋದು ಅಳುವಿನಲ್ಲಿ ಭಗವಂತ ಈ ಥರದ ಅಳುವಿನಲ್ಲೂ. ನಾನು ಹೇಳಿದೆ ಕೂಡಲೇ ವಾಸಿ ಆಯ್ತಂದರೆ ಒಬ್ಬ ಇದ್ದಾನೆ, ಅದಕ್ಕೆ ಗ್ಯಾರಂಟಿ ಕೊಡುವ ಇದ್ದಾನೆ, ಅದಕ್ಕೆ ಕಷ್ಟಪಟ್ಟವ ಇದ್ದಾನೆ ಅಂತ ತಿಳ್ಕೊಬೇಕು ನೀವು. ನಾವು ತಿಳ್ಕೊತೇವ? ಇಲ್ಲ, ನಾನು ಬೇಡಿಕೆ ಅಂದ್ರೆ ಏನಂತ ತಿಳ್ಕೊಂಡಿದ್ದೀವಿ. ಹೌದು ಡಾಕ್ಟರ್ಜಿ, ಹೌದು ಡಾಕ್ಟರ್. ಭಾರಿ ಕಷ್ಟ. ಅಲ್ಲೇ ಅಹಂಕಾರ ಬರುತ್ತೆ. ನಾವು 100 ಮೆಟ್ಲು ಕೆಳಗೆ ಹೋಗ್ತೇವೆ, ಹೊಂಡಕ್ಕೆ ದುಡ್ತಾನೆ, ನಮಗದು ಗೊತ್ತೇ ಆಗೋದಿಲ್ಲ. ಮೊನ್ನೆ ಎಣಿಸಿದ್ರು ಕೂಡ ಆಯ್ತು ಮರ್ರಿ, ಈಗ ಆಗೋದಿಲ್ಲ. ಯಾಕೆ? ಭಗವಂತ ಶಿಕ್ಷೆ ಕೊಟ್ಟಿದ್ದಾನೆ, ನಿಂಗೆ ಆಗುತ್ತೆ ಹಂಗಿರ್ಲಿ. ಹೌದು ಡಾಕ್ಟರ್ಜಿ, ಆ ಥರದ್ದೊಂದು ನಡೀತದೆ ಅನ್ನೋದು ಗೊತ್ತೇ ಇಲ್ಲ. ಹೌದು ಡಾಕ್ಟರ್ಜಿ, ಹೌದು. ಶ್ರೇಷ್ಠ ಗುರು ಅಂತೇಳಿ ತಿಳಿಯುವ ಸಾಮಾನ್ಯ ಲಕ್ಷಣಗಳೇನು ಡಾಕ್ಟರ್ಜಿ? ನೀವು ಏನೇ ಕಷ್ಟ ಹೇಳಿ ಕಣ್ಣು ತುಂಬಿ ಎತ್ತು ಬಿಡ್ತಾನೆ. ಸದ್ದಿಲ್ಲದೆ ಕಣ್ಣು ತುಂಬುತ್ತದೆ, ಕಣ್ಣು ಒರೆಸ್ಕೊತಾನೆ. ನೀವು ಹೇಳೋದು ಮಾತ್ರ ಮತ್ತೇನು ಮಾಡೋದಿಲ್ಲ. ಹೌದೇ ಗೀವಿದೆ ಅಂತ ಕೇಳೋದೇ ಇಲ್ಲ, ನಿಮ್ಮೆಲ್ಲ ಕಷ್ಟ ಕೇಳ್ತಾನೆ. ಒಂದು ಸರಿ ಕಣ್ಣು ಒರೆಸ್ಕೊತಾನೆ, ಆಮೇಲೆ ಹೇಳ್ತಾನೆ ದೇವರಿದ್ದಾನೆ, ಕಾಪಾಡ್ತಾನೆ, ನೋಡ್ತಾನೆ. ದೈವ ನಿಂದೆ ಮಾಡಬೇಡಿ. ಭಗವಂತ ನಾನಾ ರೀತಿಯಲ್ಲಿ ಪರೀಕ್ಷಿಸ್ತಾನೆ, ಟ್ವಿಸ್ಟ್ ಆದರೂ ಕೂಡ ಗೆಲ್ಲುವ ಅವಕಾಶ ನಮ್ಮಲ್ಲಿದೆ. ಮಾತು ಮೌನವಾಗಬೇಕು. ಮೌನ ಕ್ರಾಂತಿಯಲ್ಲಿ ಭಗವಂತ ಯಥಾರ್ಥವಾಗಿ ದೀನಕ್ರಾಂತಿ ಮೂಲಕ ಅದ್ಭುತವಾಗಿ ದಿವ್ಯ ಕ್ರಾಂತಿ ಮಾಡುತ್ತಾನೆ ಎಂಬ ನಿಜವಾದ ಗುರು. ಅವ ಮಾಡಲಿಲ್ಲ ಅಂದರೆ ಸಮರ್ಥ ಗುರು ಅಲ್ಲ. ಅವನು ಬೈಕೋ ಅವಕಾಶ ಇಲ್ಲ ನಿಮಗೆ, ಅವನು ಇಷ್ಟಂತೆ ಮಾಡ್ತಾನೆ. ನೀವ್ಯಾರು ಹೇಳೋಕೆ ಅನ್ನ ಹಾಕ್ತೀರಿ ಅವನಿಗೆ? ನಾವು ಏನು ಮಾಡ್ತೇವೆ ಅಲ್ಲಿ ಅವನು ಬೈತೇವೆ. ಇಷ್ಟು ಹೇಳಿದ್ರು ಒಂದು ಮಾತಾಡಲಿಲ್ಲ ನೋಡಿ, ಮಾತಾಡದೆ ಮೌನವಾಗಿ ಕ್ರಾಂತಿ ಮಾಡಿದ್ದಾನೆ, ಅದು ನಮ್ಗೆ ಗೊತ್ತಾಗೋದು. ನೀವು ಹೇಳುವಾಗೆ ಕಣ್ಣೀರಿನೊಂದಿಗೆ ಕಷ್ಟ ಕೇಳಿ ಕಣ್ಣೀರಂತೆ ಗುರುವನ್ನು ಹುಡುಕಬೇಕಾದ್ರೆ ಈಗ ಡಾಕ್ಟರ್ ಈಗ ಸುಮಾರು 1,000 ಜನರ ಗುಟ್ಟಿನಲ್ಲಿ ಯಾರು ಕಣ್ಣೀರು ಹಾಕ್ತಾರ? ಅದು ವ್ಯಕ್ತ ಆಗಲೇಬೇಕು, ಯೋಚನೆ ಮಾಡಿ. ಹೌದು ಡಾಕ್ಟರ್. ಈಗ ಸಿಕ್ಕುದಿಲ್ಲ ಅಂತವ್ರು ನಮ್ಮದವ್ರ ಬಗ್ಗೆ ಏನು ಮಾಡುವಂಗಿಲ್ಲ. ಆ ನಿಟ್ಟಿನಲ್ಲಿ ಎಷ್ಟು ಒಂದು ಆ ನಿಟ್ಟಿನಲ್ಲಿ ಹಿಂದೆ ಇದ್ದೇವೆ ಅಂತ ಹೇಳಿದರೆ ಖಂಡಿತ ನಾವು ಹಿಂದೆ ಇದ್ದೇವೆ. ಅದಕ್ಕೆ ಸ್ಪಿರಿಚುವಲ್ ಲ್ಯಾಬೊರೇಟರಿ ಆಗಿ ಗುರುಜಿ ಸ್ಥಾಪಿಸಿದ್ದು. ಯಾವ ಮರ್ತೇ ಹೋದನ್ನು ಪುನಃ ಸ್ಥಾಪಿಸಿ ನಾನು ಉದ್ಧಾರ ದಾರ್ಗವನ್ನು ತೋರಿಸ್ತೇನೆ. ಎಲ್ಲೋ ಇರುವವರು ನೋಡಿ ನಮ್ಮಂತ ಮೂರ್ಖನ ಹುಡ್ಕೊಂಡು ಬಂದು ಬರೆದು ತೋರಿಸ್ತಾರಲ್ಲ, ನಾವೆಷ್ಟು ಭಾಗ್ಯವಂತರು. ರಕ್ತನಾಳ ಇದೆ, ನರ ಇದೆ, ಅತ್ಯಂತ ರಿಚೆಸ್ಟ್ ಆದ ದೇಹದ ಅಂಗ ನಾಲಿಗೆ. ಎಷ್ಟೇ ನೀನು ನಾಮಸ್ಮರಣೆ ಮಾಡು, ಅನಾಯಾಸವಾಗಿ ಅತ್ಯಂತ ಸುಲಭವಾಗಿ ಸಲೀಸಾಗಿ ಸಂತಸದಿಂದ ಸಂತುಷ್ಟಿಯಿಂದ ಸಮಾಧಾನದಿಂದ ಕರೆದು ಭಗವಂತ ತಕ್ಷಣ ಒಲಿಯುತ್ತಾನೆ. ಮಗು ಉಪಯೋಗಿಸು. ಇತರರ ನಿಂದೆ, ಟೀಕೆ, ದೂಷಣೆಗೆ ನಾವು ಎಷ್ಟು ಬೇಗ ಉಪಯೋಗಿಸುತ್ತೇವೆ. 1.5 kg ಮಿದುಳಿದ್ದು ಒಳಗೆ ಹುಲ್ಲು ತುಂಬಿದೆ ಎಂಬಂತೆ ವರ್ತಿಸುತ್ತೇವೆ. ಈ ಜಗತ್ತಲ್ಲಿ ನಾನೊಂದು ಪ್ರತಿಷ್ಠಿತ ಜನ ಎಂದು ವರ್ತಿಸುವಾಗ ಭಗವಂತ ಎಷ್ಟು ನೊಂದುಕೊಳ್ಳಬೇಕು. ಭವ್ಯ ಬಾಳಿನ ಬುತ್ತಿಯಾಗಿ ನೀವು ಸತ್ಕರ್ಮವನ್ನು ತುಂಬಿಕೊಳ್ಳಬೇಕು. ಅರ್ಹತೆ ಇಲ್ಲದಿದ್ದರೂ ಕೂಡ
ಯಾರದ್ದೋ ಕಣ್ಣೀರಿನ ಫಲದಿಂದ ಓಡಿ ಬಂದಿದ್ದಾರೆ. ಹೌದು ಡಾಕ್ಟರ್. ಆ ಥರದೊಂದು ಮಾರ್ಗನೇ ಇಲ್ಲ ಅಂತ ಇದ್ದಿದ್ರೆ ಡಾಕ್ಟರ್ ಜಗತ್ತಿಗೆ ಸಿಗ್ತಾನೆ ಇರಲಿಲ್ಲ, ಅದು ಹಿಡನ್ ಆಗಿ ಹೋಗ್ತಿತ್ತು. ಈಗ ಹಿಡನ್ ಸಂಪತ್ತಿದ್ದಂಗೆ ಭೂಮಿ ಒಳಗೆ ಎಷ್ಟೋ ಸಂಪತ್ತಿತ್ತು. ಹೌದು, ಅದರೊಳಗೆ ಇದು ಒಂದು ಆತಿತ್ತು. ಹೌದು ಡಾಕ್ಟರ್. ಆದರೆ ಆ ಸಂಪತ್ತು ಒಂದು ನಿಮ್ಮ ಮೂಲಕ ಒಂದು ಹೊರಗೆ ಬಂದು ಡಾಕ್ಟರ್ಜಿ ಅದು ಅಂದರೆ ಗುರುಜಿಗೆ ಸ್ತಬ್ಧರಾಗಲಿಕ್ಕೆ ಅವರು ಜೆನೆಟಿಕ್ಲಿ ಸಾಧ್ಯವೇ ಇಲ್ಲ. ಏನಾರು ಕೆಲಸ ಮಾಡಬೇಕು, ಕ್ರಿಯೇಟಿವಿಟಿ ಅಷ್ಟಿತ್ತು ಅವರಲ್ಲಿ. ಸೊ ಇದು ಎಷ್ಟು ಒದ್ದಾಡಿದರೂ ಕೂಡ ಅದು ಉಕ್ಕಲೇಬೇಕು. ಲಾವಾರಸ ಭೂಕಂಪ ಆಗುವ ಯೋಚನೆ ಮಾಡಿ. ಇಲ್ಲೋ ಹಂಗೆ ಸ್ತಬ್ಧವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಲಿಮಿಟೇಷನ್ ಇರೋದ್ರಿಂದ ನಾನು ಬದುಕೋದೇ ಇಲ್ಲ ಅಂತ ಅಂತ್ಯಕ್ಕೆ ಹೋದರು. ಆಮೇಲೆ ಜಗತ್ತಿನಾದ್ಯಂತ ಹಬ್ತೇನೆ ಅಂತ ಅದು ಕ್ರಿಯೇಟಿವಿಟಿ ಯೋಚನೆ ಮಾಡಿ. ಎಲ್ಲ ಮಲ್ಕೊಂಡು ಆರಾಮಾಗಿ ತೇಗ್ತೇನೆ ಅನ್ನುವಾಗ ಇವ್ರು ನಾನು ಮಲ್ಕೊಳ್ಳೋದೇ ಇಲ್ಲ, ಒದ್ದಾಟ ಮಾಡಲೇಬೇಕು. ಜಗತ್ತಿನ ಉದ್ಧಾರ, ಭೂಗ್ರಹ ದೈವಗ್ರಹ ಎಂಥ ದೊಡ್ಡ ಗುರಿ. ಪರಮಾದ್ಭುತ, ಅದನ್ನು ಎಣಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ನಾವು ಇಲ್ಲವೇ ಇಲ್ಲ. ಅದು ಆ ಯೋಚನೆ ಪರಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಡಾಕ್ಟರ್ಜಿ. ಅದು ಖಂಡಿತ ಎಲ್ಲರ ಜನ್ಮ ಜನ್ಮಾಂತರಕ್ಕೂ ಜಗತ್ತಿಗಾಗಿ ಅವರ 7 ಜನ್ಮದ ವೃತ್ತಾಂತ ನೋಡಿ ಎಲ್ಲ ಜಗತ್ತಿಗಾಗಿ. ಸ್ವಾರ್ಥದ ಚೂರು ಸಹ ಇಲ್ಲ, ಎಲ್ಲ ನಿಸ್ವಾರ್ಥದ. ಹೌದು ಡಾಕ್ಟರ್ಜಿ. ಅದನ್ನು ಎಣಿಸುವಾಗಲೇ ನಿಜಾಗಲಿ ಡಾಕ್ಟರ್ಜಿ ಮೈ ರೋಮಾಂಚನ ಆಗ್ತದೆ. ನಮ್ಮ ಭಾಗ್ಯ, ಸೌಭಾಗ್ಯ. ಅದು ಒಂದು ಮಾರ್ಗ ಇದ್ರಲ್ಲ ಡಾಕ್ಟರ್ಜಿ ಹೋಗುದು, ಮಾರ್ಗನೇ ಇಲ್ಲ ಅಂದಿದ್ರೆ ಇಲ್ಲ, ಮಾರ್ಗನ್ನೇ ಹುಡುಕಿ ಆ ಮಾರ್ಗದಲ್ಲಿ ಅವರು ಎಲ್ಲರನ್ನೂ ಕರ್ಕೊಂಡು ಹೋಗುದು ಎಷ್ಟು ದೊಡ್ಡ ಜವಾಬ್ದಾರಿ, ಎಷ್ಟು ದೊಡ್ಡ ಜವಾಬ್ದಾರಿ. ಹೌದು ಖಂಡಿತ. ಹೌದು ಡಾಕ್ಟರ್. ಸಂದೇಶಕ್ಕೆ ಬರೋಕಾರ ನೀವು ಇದೆ ಹಿಂದೆ ಮುಂದೆ ನೋಡಬೇಡಿ ಎನ್ನುವುದು. ನಾನು ಎಲ್ಲ ನಿಮ್ಮ ಸಂಶಯವನ್ನು ಉತ್ತರಿಸಿ ಆಗಿದೆ, ನಿಮಗೆ ಎಲ್ಲ ಕಷ್ಟವನ್ನು ಪರಿಹರಿಸಿ ಆಗಿದೆ. ಬರೀ ಬಂದು ಬಿಡಿ, ನಾನು ಏನು ಕೊಡ್ತೇನೆ ನೋಡಿ. ಬರಲಿಕ್ಕೆ ತಯಾರಿಲ್ಲ. ನಾವೆಂತ ಮುಟ್ಟಲ್ಲ. ಹೌದು ಡಾಕ್ಟರ್ಜಿ. ಅದು ಯಾವ ರೀತಿ ಇರ್ತದೆ ಡಾಕ್ಟರ್ಜಿ, ನಿಜವಾಗಿ ಒಂದೊಂದು ಚಿಕ್ಕ ಸಂದೇಶ ಎಲ್ಲೆಲ್ಲೋ ಬರ್ತದೆ ಅನ್ನುವಾಗ ಲಕ್ಷಾಂತರ ಜನ ಅದರ ಸೇರುವಾಗ ಡಾಕ್ಟರ್ಜಿ 1.5 ಗಂಟೆ ಗುರುಜಿ ಆ ಎಲ್ಲ ವಿಚಾರಗಳನ್ನು ಜನರಿಗೆ ಒಂದು ಕೊಟ್ಟು ಅವರನ್ನೊಂದು ಮೇಲೇರಿಸುವ ಪರಿ ನೋಡುವಾಗ ಡಾಕ್ಟರ್, ಶಾರ್ಟೆಸ್ಟ್, ಸ್ವೀಟೆಸ್ಟ್, ಶಾರ್ಪೆಸ್ಟ್ ಯಾರಿದ್ದಾರೆ ಅಂತ ಹೇಳುವರು. ನೋಡಿ, ಅದಕ್ಕೆ ನಮಗೆ ಪುರ್ಸೊತ್ತಿಲ್ಲ, ಹಣ ಇಲ್ಲ. ಹಣ ಇದ್ದವರೇ ಹೇಳೋದು ಹಣ ಇಲ್ಲ, ಪುರ್ಸೊತ್ತಿದ್ದವರೇ ಹೇಳೋದು ಪುರ್ಸೊತ್ತಿಲ್ಲ. ಎಂಥ ಮೋಸ ಮಾಡ್ತಿದ್ದೇವೆ ನಾವು, ಭಗವಂತನಿಗೆ ಮೋಸ. ಅದನ್ನು ಕರುಣಿಸಿ ಕ್ಷಮಿಸಿ ನನ್ನ ಮಕ್ಕಳೇ ಅಂತ. ಹೌದು, ಅದು ನಿಜವಾಗಿ ಯಾರು ಇಲ್ಲಿದ್ರೂ ನಾನಿದ್ದೇನೆ. ಮನೆಗೆ ಹೋದ ತಕ್ಷಣ ನಿಮ್ಮ ದೇವರ ಕಂಡು ದೇವರಿಗೆ ನಮಸ್ಕರಿಸಿ ಬೇಡಿದಂತೆ ನಾನು ವರ್ತಿಸುವಂತೆ ಮಾಡು. 1 ವಾರ ಆ ಬೇಡಿಕೆ ಈಡೇರುವಂತೆ ನಾನು ಡಿವೈನ್ ಮ್ಯಾಜಿಕ್ ಮಾಡುವೆ. 7 ದಿನಗಳ ಕಾಲ ನಿಮ್ಮ ಅಂತರಂಗವನ್ನು ಪರಿಶೀಲಿಸಿ ಪರಿಪಕ್ವವಾಗಿಸುವೆ. ನೀವು ಮರೆತರು ನಾನಂತೂ ದಿನದ 1 ಕ್ಷಣವೂ ಮರೆಯುವುದಿಲ್ಲ. ನನ್ನ ಮುದ್ದಿನ ಮಕ್ಕಳು ನೀವೇ. ಸನ್ಯಾಸಿಗಳನ್ನು ನಂಬಿದೆ ಅಹಂಕಾರದಿಂದ ಓಡಿ ಹೋಗುತ್ತಿದ್ದಾರೆ. ಸಂಸಾರಿಗಳಾದ ನಿಮ್ಮನ್ನು ನಂಬುತ್ತೇನೆ. ಈ ಡಾಕ್ಟರ್ ಅಂತೂ ಓದಿ ಹೋಗುವುದಿಲ್ಲ, ನೀವು ಓಡಿ ಹೋಗಬಾರ್ದು. ತಾನೇ. ಹೌದು ಡಾಕ್ಟರ್, ಅದು ಎಂಥ ಒಂದು ಅಭಯದ ನುಡಿ, ಒಂದೊಂದು ಅಭಯ ನುಡಿ ಬರುವಾಗಲೂ ಎಷ್ಟು ಪರಮಾದ್ಭುತ ಸಂತೋಷ ಅನಿಸ್ತದೆ ಅಂತ ಡಾಕ್ಟರ್ಜಿ. ಎಲ್ಲರಿಗೂ ಸಿಗಬೇಕಂತ ಅನಿಸ್ತದೆ ಡಾಕ್ಟರ್ಜಿ ಆ ರೀತಿಯಾಗಿ.